ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಆರುಡ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ತುಂಬ ದಿನ ಆಯಿತು ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಏನಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ಅಪ್ಲೋಡ್ ಮಾಡ್ತಾನೆ ತುಂಬ ದಿನಗಳಾಯಿತು. ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಕೇಳ್ತೀನಿ. ನಂತರ ನಾನು ಟ್ರಾವೆಲ್ ಲಾಗ್ನ ಇದೇ ಫಸ್ಟ್ ಮಾಡ್ತಾ ಇರೋದು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದ್ರೂ ಆ ಕಡೆ ಈ ಕಡೆ ಆಗಿದ್ರೆ ಸ್ವಲ್ಪ ಹೊಟ್ಟೆ ಹಾಕೊಳ್ಳಿ. ಇಲ್ಲ ಅಂದರೆ ಏನಾದರೂ ಸಜೆಸ್ಟ್ ಇದ್ದರೆ ಮಾಡಿ, ಖಂಡಿತ ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ತೀನಿ. ಹೋಗೋಣ ಬೇಡ. ಅಲ್ಲ ಇಲ್ಲೇ ಇಲ್ಲಲ್ಲ. ಓಕೆ, ನಂದು ಕೀ ತಗೋ ಹಂಗಿದ್ರೆ. ನನ್ನ ಮನೆ ಕೀ ಇನ್ನೊಂದು ಪಾಪುಗೆ ನಿದ್ದೆ ಬಂದಿತ್ತು. ಸೊ ಇವಾಗ ಅವನ್ನ ಮಲಗಿಸ್ತಾ ಕೂತ್ಕೊಂಡ್ರೆ ಕೆಲಸ ಎಲ್ಲ ಹಾಗೆ ಉಳಿಯುತ್ತೆ ಮತ್ತು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ಅವನು ಮ್ಯಾನೇಜ್ ಮಾಡ್ತಾ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೀನಿ ಇದು ಟ್ರಾವೆಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹಾಗೆ ನೋಡ್ತಾ ಇರಿ, ನಾನು ಹೇಳ್ತೀನಿ ವಿಡಿಯೋ ಕೊನೆಯಲ್ಲಿ. ಸೊ ಏನಂತ ಅಂದರೆ, ಮಕ್ಕಳನ್ನ ಇರೋ ಮನೆಯಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಎಲ್ಲಾದರೂ ಹೋಗಬೇಕು, ಏನಾದರೂ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಟೈಮ್ಗೆ ಆಗೋದು ಸ್ವಲ್ಪ ಕಷ್ಟನೇ. ನಮ್ಮ ಮನೆಯಲ್ಲೂ ಕೂಡ ಹಾಗೆ ನಾನು ಒಬ್ಬಳೇ ಕೆಲಸ ಮಾಡೋದ್ರಿಂದ ಎಲ್ಲದೂ ಅಂದ್ಕೊಂಡಿರೋ ಟೈಮ್ಗೆ ಆಗೋದು ಸ್ವಲ್ಪ ನನಗೂ ಕಷ್ಟ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಮಗುನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮ್ಯಾನೇಜ್ ಮಾಡಿಕೊಂಡು ಮತ್ತು ಆಲ್ಟರ್ನೇಟ್ ಆಗಿ ಅದು ಇದು ಅಂತ ಏನಾದರೂ ಮನೆಯಲ್ಲಿ ಕೆಲಸ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ನಾನೇ ಹೇಳ್ಬೋದು. ಇದು ನನ್ನ ಪ್ರಾಬ್ಲಮ್ ಅಷ್ಟೇ, ತುಂಬ ಜನರು ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಸಂಸಾರಕ್ಕೆ ನಾವೇ ಸ್ಟ್ರಗಲ್ ಹಾಕಬೇಕು ಅಲ್ವಾ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ನನಗೆ ಸಿಗಬೇಕಂದ್ರೆ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಫೋರ್ ಮ್ಯಾರೇಜ್ ತುಂಬಾ ಕಷ್ಟದಲ್ಲಿ ಬೆಳೆದಿರೋದು. ಬಟ್ ಆಫ್ಟರ್ ಮ್ಯಾರೇಜ್ ಏನಾಗ್ತಿದೆ ಅಂತ ಅಂದರೆ, ಕಷ್ಟಗಳು ಯಾವುದು ನೆನಪಿಗೆ ಬರ್ತಾ ಇಲ್ಲ. ಸೊ ಆ ಥರ ನೋಡ್ಕೊಳ್ತಾ ಇದ್ದಾರೆ ಅವರು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಬಂದು 12 ಗಂಟೆ ಆಗಿದೆ. ಇವಾಗ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ಕತ್ಲಾಗೋದ್ರೊಳಗೇನೆ ಸೇರಿ ಹೋಗ್ಬಿಟ್ರೆ ಆಯಿತು ಅಂತ ಹೇಳಿ. ಬಟ್ ಆಗಲ್ಲ, ಅದು ಕತ್ಲ ಆಗೇ ಆಗುತ್ತೆ. ಯಾಕಂದರೆ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ನಮ್ಮೂರಿಂದ ಒಂದು 4-5 ಅವರ್ ಜರ್ನಿ. ಬಟ್ ನಾವು ಆರಾಮಾಗಿನೇ ಹೋಗ್ತಾ ಇದ್ದೀವಿ. ಒಂದು 3-4 ಅವರ್ನಲ್ಲಿನೂ ಹೋಗ್ಬೋದು ಅಂದ್ಕೊಳ್ತೀನಿ. ಬಟ್ ಸ್ವಲ್ಪ ಆರಾಮಾಗಿನೇ ಹೋಗೋಣ, ಏನು ಅವಸರ ಇಲ್ಲ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಿದ್ರೆ ನಮ್ಮ ಟ್ರಾವೆಲ್ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಹೀಗೆ ನೋಡ್ತಾ ಇರಿ, ಗೊತ್ತಾಗುತ್ತೆ. ಮತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕೊನೆಯಲ್ಲಿ ಮತ್ತು 6 ಅವರ್ ಜರ್ನಿ. ಇವಾಗ ನಾವು ಹೋಗೋದು ಯಾವ ರೂಟು? ಧಾರವಾಡದಿಂದ ಇದು ಯಾವುದು ಸೌದತ್ತಿ. ಓಕೆ ಓಕೆ, ಹಾಂ. ಟ್ರಾವೆಲ್ ಅಂದರೆ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ. ಮೊದಲೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ವಿ ಟ್ರಾವೆಲ್ನ. ಬಟ್ ಕನ್ಸೀವ್ ಆದಾಗಿಂದ ಸ್ವಲ್ಪ ಕಡಿಮೆ ಮಾಡಿದ್ವಿ. ಸೊ ಮಗು ಆದಮೇಲೂ ಕೂಡ ಸ್ವಲ್ಪ ಕಡಿಮೆ ಆಗಿಬಿಡ್ತು. ಯಾಕಂದರೆ ಮಗು ಸೇಫ್ಟಿ ಪರ್ಪಸ್ಸು ಸ್ವಲ್ಪ ಕಡಿಮೆನೇ ಮಾಡಿದ್ವಿ. ಬಟ್ ಅನಿವಾರ್ಯ ಇರೋ ಕಡೆ ನಾವು ಹೋಗಲೇಬೇಕು. ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕಲ್ವ, ನಿಲ್ಸೋಕ್ಕಾಗಲ್ಲ. ಅನಿವಾರ್ಯ ಇರೋ ಕಡೆ ಎಲ್ಲ ಹೋಗ್ತಾ ಇರ್ತೀವಿ ಮಗುನ ಕರ್ಕೊಂಡು. ಆ್ಯಕ್ಚುಲಿ ನಾವು 10-15 ಡೇಸ್ ಹೋಗ್ತಾ ಇರೋದು. ಸೊ 10-15 ಡೇಸ್ ಏನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಬಿಫೋರಿಂದನೂ ಕೂಡ ನಾನು ಎಲ್ಲದನ್ನು ಕ್ಯಾರಿ ಮಾಡಿ ಇಟ್ಟಿದ್ದೆ, ಲಗೇಜ್ನೆಲ್ಲ ರೆಡಿ ಮಾಡಿಬಿಟ್ಟು. ಯಾಕಂದರೆ ಒಂದು ನೆನಪಾದರೆ ಒಂದು ನೆನಪಾಗಲ್ಲ ಅಂತ ಹೇಳಿ. ಸೊ ಇವಾಗ ಲಂಚ್ಗೂ ಮತ್ತು ಡಿನ್ನರ್ಗೂ ಕೂಡ ಎರಡಕ್ಕೂ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮಗುಗೂ ಸ್ವಲ್ಪ ಸಾಲಿಡ್ ಫುಡ್ನ ಪ್ರಿಪೇರ್ ಮಾಡ್ಕೊಂಡಿನೇ ಹೋಗಿದ್ದೆ. ಟ್ರಾವೆಲ್ ಮಧ್ಯದಲ್ಲಿ ಸ್ವಲ್ಪ ಅಲ್ಲಲ್ಲೇ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಅವನಿಗೆ ಫುಡ್ನ ಕೊಡ್ತಾ ಇದ್ದೆ. ಯಾಕಂದರೆ ಜರ್ನಿನಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಅವನು ಕಾರಲ್ಲಿ ಸ್ವಲ್ಪ ನಿದ್ದೆಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದ. ಕಾರ್ ಸ್ವಲ್ಪ ಏನಾದರೂ ಸ್ಟಾಪ್ ಆದ ತಕ್ಷಣನೇ ಎದ್ದು ಬಿಡ್ತಿದ್ದ. ಹಾಗಾಗಿ ನಾವು ಅಲ್ಲಲ್ಲಿನೇ ಸ್ಟಾಪ್ ಮಾಡ್ಕೊಂಡೇ ಫುಡ್ ಕೊಡ್ತಾ ಇದ್ವಿ. ಮತ್ತು ಜರ್ನಿನಲ್ಲಿ ಕೊಡೋದು ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕೇರ್ ತಗೊಳ್ತಾ ಇದ್ವಿ ಅದ್ರ ಬಗ್ಗೆನೇ.
ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಗಾಳಿ ಬರ್ತಾಯಿತ್ತು, ಸರಿಯಾಗಿ ಕೇಳಲ್ಲ, ವಾಯ್ಸ್ ಸರಿಯಾಗಿ ಕ್ಯಾಚ್ ಆಗಲ್ಲ ಅಂತ ಹೇಳಿ. ಮಗು ಮಲ್ಕೊಂಡಿದ್ದಾನೆ. ಮತ್ತು ನಾವು ಹೋಗೋದು ಇನ್ನೇನು ಹತ್ರನೇ ಬಂದಿದ್ದೀವಿ, ಇನ್ನು ನಾವು ಕೂಡ ಲಂಚ್ ಮಾಡಿಲ್ಲ ಅಂತ ಹೇಳಿನೇ ಹೇಳ್ತಾ ಇದ್ದಿದ್ದಲ್ಲಿ ಆ್ಯಕ್ಚುಲಿ, ಅದನ್ನೇ ಮ್ಯೂಟ್ ಮಾಡಿದ್ದೀನಿ ನಾನು. ಮತ್ತು ಮಗುಗೆ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಮಧ್ಯದಲ್ಲಿ, ಹಾಗಾಗಿ ನೆರಳಿಗೋಸ್ಕರ ವಿಂಡೋಗೆ ಒಂದು ಬೆಡ್ಶೀಟ್ನ ಹಾಕೋಣ ಅಂತ ಹೇಳಿ ಮಧ್ಯದಲ್ಲಿ ಕಾರ್ ಸ್ಟಾಪ್ ಮಾಡ್ಕೊಂಡ್ವಿ. ಮತ್ತು ಇವಾಗ ಹೊರಡ್ತಾ ಇದ್ದೀವಿ. ಈ ರೂಟು ಗೊತ್ತಿರ್ಬೋದು ಕೆಲವ್ರಿಗೆ, ಯಾರೆಲ್ಲ ನೋಡ್ತಾ ಇದ್ದೀರಾ ಕೆಲವ್ರಿಗೆ ಗೊತ್ತಿರುತ್ತೆ. ಮತ್ತು ಇಲ್ಲೊಂದು ಫೇಮಸ್ ದೇವಸ್ಥಾನ ಬರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಯಾರಿಗಾದರೂ ಗೊತ್ತಿದ್ದು ಮತ್ತು ಹೋಗಿದ್ರೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಯಾವ ದೇವಸ್ಥಾನ ಅಂತ ಹೇಳಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ದೇವಸ್ಥಾನ, ಇದೇ ರೂಟ್ ಮೇಲೇ ನಾವು ಇವಾಗ ಹೋಗ್ತಾ ಇರೋದು. ತುಂಬ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇದಕ್ಕೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಇವಾಗ ನಾವು ಯಾವ ರೂಟಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು. ಸೊ ಕ್ಲಿಯರಾಗಿ ನಾನು ರೂಟನ್ನ ತೋರಿಸ್ತಾ ಇದ್ದೀನಿ ಎಲ್ಲಿದ್ದೀವಿ ಅಂತ ಹೇಳಿ, ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಎಕ್ಸಾಕ್ಟಾಗಿ ಇನ್ನೂ ಹೇಳಿಲ್ಲ. ಫ್ರೆಂಡ್ಸ್ ಇದು ನೋಡಿ ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಇದು, ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಈ ಥರ ವಿಡಿಯೋನ ಮಾಡಿದ್ದು. ಸೊ ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಮತ್ತು ಒಬ್ಬರು ಬ್ರದರ್ ಹೇಳಿದರು ನನಗೆ, ಅವ್ರ ಚಾನಲ್ ನೇಮ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಸಪೋರ್ಟರ್ ಅಂತ ಹೇಳಿ. ಅವ್ರು ಹೇಳಿದರು, ಸಿಸ್ಟರ್ ಲಾಗಲ್ಲಿ ನಿಮ್ಮ ಹಸ್ಬೆಂಡ್ನ ಮಾತಾಡಿಸಿ ಸಿಸ್ಟರ್, ಅವ್ರು ಮಾತಾಡೋದೇ ಇಲ್ಲ ಅಂತ ಹೇಳಿದರು. ಹೌದು ಬ್ರದರ್, ಅವರು ಜಾಸ್ತಿ ಮಾತಾಡಲ್ಲ, ಬಟ್ ಇವಾಗ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಮೊದಲೆಲ್ಲ ಸ್ವಲ್ಪ ಏನೋ ಮಾತಾಡ್ತಿರ್ಲಿಲ್ಲ ಅವರು, ಬಟ್ ಇವಾಗ ಸ್ವಲ್ಪ ಹಾಗೆ ಅಷ್ಟೇ ಮಾತಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಇಲ್ಲ. ಬಟ್ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ಅವರು ಏನೋ ಒಂಥರ ಅನ್ಕಂಫರ್ಟ್ ಆಗಿಬಿಡ್ತಾರೆ. ಬಟ್ ಟ್ರೈ ಮಾಡ್ತೀನಿ, ನನಗೂ ಇಷ್ಟನೇ ಅವ್ರನ್ನೇ ಮಾತಾಡ್ಸೋದು, ವಿಡಿಯೋನಲ್ಲೆಲ್ಲ ಎಕ್ಸ್ಪೋಸ್ ಮಾಡೋದು ನನಗೂ ಇಷ್ಟನೇ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಲಂಚ್ ಟೈಮ್ ಆಯಿತು. ಅದೆಲ್ಲ ಅದು ಪಾಪು ನೋಡಮ್ಮ ಅಲ್ಲಿ. ಸೊ ಇದೊಂದು ಡ್ಯಾಮ್, ಇದು ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಅಲ್ಲಿ ಊಟಕ್ಕೆ ಅಂತ ಹೇಳಿ ಕಾರ್ನ ಸ್ಟಾಪ್ ಮಾಡಿದ್ವಿ. ಯಾರಿಗೆಲ್ಲ ಇದು ಯಾವ ಡ್ಯಾಮು ಅಂತ ಹೇಳಿ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಇದನ್ನು ಕೂಡ ತಿಳಿಸಿ. ಮತ್ತು ಅಲ್ಲಿ ಊಟಕ್ಕೆ ಅಂತ ಹೇಳಿ ಲಂಚ್ ಬ್ಯಾಗ್ನೆಲ್ಲ ಓಪನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಮಂಗಗಳಿದ್ವು. ಅಲ್ಲಿ ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಹಾಗೆ ಕೈನಲ್ಲಿ ಏನಿರುತ್ತೋ ಅದನ್ನೇ ಕಿತ್ಕೊಂಡೋಗಿ ತುಂಬ ಟ್ರೈ ಮಾಡ್ತಾಯಿದ್ವು. ನನ್ನ ಮಗುಗೂ ಕೂಡ ಅದನ್ನು ತೋರಿಸ್ಕೊಂಡು ನಾವು ಕೂಡ ಕೆಲವೊಂದು ಮಂಗಗಳು ಹಾಗೆ ಮೈ ಮೇಲೇ ಬರ್ತಾಯಿದ್ವು. ನೋಡಿ ನಮ್ಮ ಮನೆಯವ್ರು ಹೆಂಗೆ ಹೊಡಿತಾ ಇದ್ದಾರೆ, ಅದು ಭಯನೇ ಪಡಲ್ಲ ಕೆಲವೊಂದಂತೂ, ನಮಗೇನೇ ಭಯ ಪಡ್ಸೋಕೆ ಬರುತ್ತದು. ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ, ಅದನ್ನು ನನ್ನ ಹಸ್ಬೆಂಡ್ ಹೆಂಗೆ ಮಾಡ್ತಿದ್ದಾರೆ ನೋಡಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಊಟ ಮಾಡಿಕೊಂಡು ಇಬ್ಬರು ಊಟ ಮಾಡಿದ್ರು, ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡು. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ, ಯಾಕಂದರೆ ಅವರು ಊಟ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಪಾಪು ಅಳಗೆ ಸ್ಟಾರ್ಟ್ ಮಾಡ್ದ ಅಂತ ಅಂದರೆ ಸುಮ್ಮನೆ ಊಟ ಆಗಲ್ಲ ಅಂತ ಹೇಳಿ ಮೊದಲು ಅವ್ರಿಗೆ ಊಟ ಕೊಟ್ಬಿಟ್ಟೆ. ಅವರು ಊಟ ಮಾಡಿದ್ರು, ಊಟ ಮಾಡಿ ಮಗುನ ಕರ್ಕೊಂಡಿದ್ದಾರೆ. ಸೊ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಒಬ್ಬರು ಮಂಗಗಳನ್ನ ಹೊಡಿತಾ ಇದ್ದಾರೆ, ಒಬ್ಬರು ಪಾಪುನ ಕರ್ಕೊಂಡಿದ್ದಾರೆ. ಊಟ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ನೆಲ್ಲ ತೆಗೆದುಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಎಷ್ಟು ಅವರ್ ರೀ? ಇನ್ನು ಎಷ್ಟು ಅವರ್ ಹೋಗ್ಬೇಕು? 2 to 3 hours. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಬರೋ ಪ್ಲ್ಯಾನೇ ಇರಲಿಲ್ಲ ಅಲ್ಲ, ಸುಮ್ಮನೆ ಏನೋ ಊಟ ಮಾಡೋ ಟೈಮ್ ಆಗಿತ್ತು, ಪಾರ್ಕೊಳಗೆ ಊಟ ಮಾಡ್ಕೊಳ್ಳೋಣ ಅಂತ ಬಂದು ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯವ್ರು ಐಸ್ ಕ್ರೀಮ್ ತರೋಕ್ಕೆ ಅಂತ ಹೇಳಿ ಹೋದರು. ಅವ್ರು ಬರೋ ಅಷ್ಟರಲ್ಲಿ ಮಗುಗೆ ಬೆಡ್ ರೆಡಿ ಮಾಡಿಬಿಡೋಣ ಅಂತ ಹೇಳಿ, ಯಾಕಂದರೆ ಇವಾಗ ಒಂದು ಊಟ ಕೂಡ ಆಗಿತ್ತು, ಅವನದೂ ಮಲ್ಗೋ ಹೊತ್ತಾಗಿತ್ತು. ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಬೆಡ್ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಬೆಡ್ ರೆಡಿ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ ತೊಗೊಂಡು ಬಂದರು, ಅವನಂತೂ ಬಿಡೋದೇ ಇಲ್ಲ ನನ್ನ ಹಸ್ಬೆಂಡು. ತುಂಬ ಅಂದರೆ ತುಂಬ ತೀಟ್ಲೆ ಮಾಡ್ತಾ ಇರ್ತಾರೆ, ಇಬ್ಬರು ತೀಟ್ಲೆಗಳೇ ಅವರು. ಸೊ ಪಾಪುನೂ ಮಲ್ಕೊಂಡ, ಅವನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೇನೆ. ನನ್ನ ಹಸ್ಬೆಂಡು ವಾಟರ್ ಬಾಟ್ಲು ತೊಗೊಂಡು ಬರ್ತೀನಿ ಅಂತ ಹೇಳಿ ವಾಟರ್ ಬಾಟ್ಲು ತೊಗೊಂಡು ಬಂದು
ಅಂದರು. ಅಂತೂ ಇಂತೂ ನಾವು ಸಿಟಿನ ರೀಚ್ ಆಗೋಷ್ಟರಲ್ಲಿ ನಾನು ಹೇಳಿದ್ದೆ ಅಲ್ವಾ ಕತ್ಲಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಟೀ ಕುಡಿಯೋಣ ಅಂತ ಹೇಳಿ ನಮ್ಮ ಅಣ್ಣ ಟೀ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಹೋಗಿದ್ದ. ನಾನು ಕಾರ್ ಬಿಟ್ಟು ಕೆಳಗಡೆನೇ ಇಳಿಲೇ ಇಲ್ಲ, ಯಾಕಂದರೆ ಪಾಪುನ ಕರ್ಕೊಂಡು ತಿರುಗಾಡೋದು ಅಂತ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹೊರಗಡೆ ಎಲ್ಲ ವೆಹಿಕಲ್ ಇರೋ ಕಡೆ ಎಲ್ಲ ಎತ್ಕೊಂಡು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡ್ತೀನಿ. ಸೊ ಹಾಗಾಗಿ ಇವರಿಬ್ಬರು ಹೊರಗಡೆನೇ ಕುಡಿದು ನನಗೆ ಅಲ್ಲೇ ಕಾರಲ್ಲಿ ನೋಡಿದ್ದೀನಿ ಟೀ ತಗೊಂಡು. ಸೊ ಟೀ ಕುಡಿದು ಇನ್ನೇನು ಹೋಗ್ಬಿಟ್ವಿ. ಅಲ್ಲಿ ಹೋದ ತಕ್ಷಣನೇ ಒಂದು ರೂಮ್ ಮಾಡಬೇಕಲ್ವಾ, ಸೊ ರೂಮ್ ಮಾಡೋಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೇಳ್ಕೊಂಡು ಬರೋಕ್ಕೆ ಅಂತ ಹೇಳಿ ಹೋಗಿದ್ರು. ಸೊ ನಾನು ನನ್ನ ಪಾಪನ ಜೊತೆ ನೆರಳು ತೋರಿಸ್ತಾ ಮಾತಾಡ್ತಾ ಇದ್ದೆ. ಸೊ ಎಲ್ಲರೂ ಇವಾಗ ಲಗೇಜ್ನ ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೆ ಅಲ್ವಾ 10-15 ಡೇಸ್ ಇರೋದ್ರಿಂದ ಎಲ್ಲ ಲಗೇಜ್ನೂ ಕೂಡ ಕ್ಯಾರಿ ಮಾಡಿದ್ವಿ. ಹಾಗೆ ಪಾಪುದು ಹ್ಯಾಂಗರ್ ಕೂಡ ಕ್ಯಾರಿ ಮಾಡಿದ್ವಿ, ಯಾಕಂದರೆ ವಿತೌಟ್ ಹ್ಯಾಂಗರ್ ಅವನು ಮಲಗೋದು ಸ್ವಲ್ಪ ಕಡಿಮೆನೇ, ನಿದ್ದೆ ಆಗಲ್ಲ ಅಂತ ಹೇಳಿ. ಮತ್ತು ಸೊಳ್ಳೆಗಳೆಲ್ಲ ಇರುತ್ತಲ್ವ, ಸೊ ಅದು ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಕ್ಯಾರಿ ಮಾಡಿದ್ವಿ. ಹೋದ ತಕ್ಷಣವೇ ಮೊದಲನೇ ಕೆಲಸನೇ ಇರುತ್ತಲ್ವ ನಮ್ಮದಂತೂ, ಲಗೇಜ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಅದೆಲ್ಲ ತಂದಿರೋ ಸಾಮಾನುಗಳನ್ನೆಲ್ಲ ಜೋಡಿಸ್ತಾ ಇದ್ದೆ. ನಮ್ಮ ಅಣ್ಣ ಹೋಗ್ಬಿಟ್ಟು ನೀರು ತೊಗೊಂಡು ಬಂದ. ನನ್ನ ಹಸ್ಬೆಂಡು ಅದು ಇದು ಅಂತ ಹೇಳಿ ಕೆಲಸ ಮಾಡ್ತಾಯಿದ್ರು, ಬಟ್ಟೆಗಳನ್ನೆಲ್ಲ ಮಡಚಿಡೋದು ಅದು ಇದು ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಅಡುಗೆ ಎಲ್ಲ ಕ್ಯಾರಿ ಮಾಡಿದ್ದೆ ಅಲ್ವಾ ನೈಟ್ ಡಿನ್ನರ್ಗೂ ಕೂಡ. ಸೊ ಹಾಗಾಗಿ ನಮಗೆ ಈಸಿ ಆಯಿತು. ತರಕಾರಿನೂ ಕೂಡ ಬರೋ ದಾರಿನಲ್ಲಿನೇ ತೊಗೊಂಡು ಬಂದುಬಿಟ್ಟಿದ್ವಿ ನಾವು. ಅದನ್ನು ಈ ಥರನೇ ಜೋಡಿಸ್ಕೊಂಡಿದ್ವಿ ನೋಡಿ. ಆ್ಯಸ್ ಯೂಶ್ವಲ್ ಸೇಮ್ ಮನೆ ಹೇಗಿರುತ್ತೆ ಅದೇ ಥರ ಜೀವನ ಇರುತ್ತೆ ನಮ್ಮದಲ್ಲಿ. ನನಗಂತೂ ತುಂಬಾ ಇಷ್ಟ ಈ ಥರ ಎಲ್ಲ ನಾವು ಸ್ಟೇ ಮಾಡೋದು, ಜರ್ನಿ ಮಾಡೋದು, ಈ ಥರ ಒಂದು ವ್ಯವಸ್ಥೆನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆಗಳನ್ನು ಮಡಚಿ ಇಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಚಿಕ್ಕ ರೂಮು, ಬಟ್ ನಮಗೆ ಸಫಿಸಿಯೆಂಟ್ ಆಗಿತ್ತು. ದೇವಸ್ಥಾನದ ರೂಮ್ಗಳವೆಲ್ಲ ಆ್ಯಕ್ಚುಲಿ ಸೇಫ್ಟಿ ಇತ್ತು, ಚೆನ್ನಾಗಿತ್ತು. ಮತ್ತು ನಮ್ಗೆ ಯಾವುದು ಬೋರ್ ಆಗ್ತಿರಲಿಲ್ಲ. ವಾಟರು, ಲೈಟು ಇದು ಯಾವುದೇ ಸಮಸ್ಯೆನೂ ಕೂಡ ಇರಲಿಲ್ಲ ಅಲ್ಲಿ ನಮಗೆ. ಸೊ ಹಾಗಾಗಿ ನಮಗೆ ಎಲ್ಲದಕ್ಕೂ ಅನುಕೂಲ ಇತ್ತು. ಫ್ರೆಂಡ್ಸ್, ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಎಲ್ಲಿಗೆ ಮತ್ತು ಯಾಕೆ ಬಂದಿದ್ದೀವಿ ಅಂತ ಹೇಳಿ. ಅದನ್ನು ಇವಾಗ ಹೇಳ್ತಾ ಇದ್ದೀನಿ. ನಾವು ರಾಯಬಾಗಕ್ಕೆ ಬಂದಿದ್ದೀವಿ. ಕಾಲೇಜಲ್ಲಿ ನಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇವತ್ತಿನ ದಿನಾನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.